ನಮಸ್ಕಾರ ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಚೈತ್ರ ಹರೀಶ್. ಭಾರತದ ನಂಬಿಕಸ್ಥ ಗೆಳೆಯನಾಗಿದ್ದ ಬಾಂಗ್ಲಾದೇಶ ಈಗ ಬದ್ಧ ವೈರಿಯಂತೆ ಆಡ್ತಿದ್ಯಾ ಅನ್ನುವಂತ ಅನುಮಾನ ಕಾಡ್ತಾ ಇದೆ. ದೆಹಲಿಯಲ್ಲಿದ್ದಂತಹ ಬಾಂಗ್ಲಾ ರಾಯಭಾರಿಯನ್ನ ದಿಢೀರಂತ ಢಾಕಾಗೆ ಕರೆಸಿಕೊಂಡಿರೋದು ಕೇವಲ ತಾಂತ್ರಿಕ ಪ್ರಕ್ರಿಯೆಯಲ್ಲ, ಇದು ಭಾರತಕ್ಕೆ ಬಾಂಗ್ಲಾ ನೀಡ್ತಿರುವಂತಹ ಬಿಗ್ ವಾರ್ನಿಂಗ್. ಅಸಲಿಗೆ ಬಾಂಗ್ಲಾದಲ್ಲಿ ಭಾರತದ ವಿರುದ್ಧ ಈ ಮಟ್ಟದ ದ್ವೇಷ ಯಾಕೆ? ಆ ಕಡೆಯಿಂದ ಚೀನಾ ಮತ್ತು ಪಾಕಿಸ್ತಾನ ಮಾಡ್ತಿರುವಂತಹ ಕುತಂತ್ರಗಳೇನು? ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ಡಿಜಿಟಲ್ ಕಂಟೆಂಟ್ ನಲ್ಲಿ ನೋಡ್ತಾ ಹೋಗೋಣ. ನೀವಿನ್ನು ನ್ಯೂಸ್ 18 ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಕ್ಷಿಣ ಏಷ್ಯಾದ ರಾಜಕೀಯ ಭೂಪಟದಲ್ಲಿ ಈಗ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ದಶಕಗಳ ಕಾಲ ಭಾರತದ ಆಪ್ತ ಮಿತ್ರನಾಗಿದ್ದ ಬಾಂಗ್ಲಾದೇಶ ಈಗ ಭಾರತದ ಕಡೆಗೆ ಕೆಂಗಣ್ಣು ಬೀರ್ತಾ ಇದೆ. 4000 ಕಿಲೋಮೀಟರ್ಗೂ ಅಧಿಕ ಗಡಿಯನ್ನ ಹಂಚಿಕೊಂಡಿರುವಂತಹ ಭಾರತ ಮತ್ತು ಬಾಂಗ್ಲಾ ನಡುವೆ ಈಗ ಶೀತಲ ಸಮರ ಶುರುವಾಗಿದೆ. ಒಂದು ಕಾಲದ ಆತ್ಮೀಯ ಗೆಳೆಯರ ನಡುವೆ ಈಗ ಅನುಮಾನದ ಗೋಡೆ ಎದ್ದಿದೆ. ಹೌದು, 2025ರ ಆರಂಭದಲ್ಲೇ ಬಾಂಗ್ಲಾದೇಶದಲ್ಲಿ ಇಂಡಿಯಾ ಔಟ್ ಅನ್ನುವಂತಹ ಅಭಿಯಾನ ತೀವ್ರಗೊಂಡಿತ್ತು. ಶೇಖ್ ಹಸೀನಾ ನಿರ್ಗಮನದ ನಂತರ ಅಲ್ಲಿನ ಬೀದಿ ಬೀದಿಗಳಲ್ಲಿ ಭಾರತ ವಿರೋಧಿ ಘೋಷಣೆಗಳು ಕೂಡ ಮೊಳಗ್ತಾ ಇವೆ. ಭಾರತದ ಉತ್ಪನ್ನಗಳ ಬಹಿಷ್ಕಾರಕ್ಕೆ ಅಲ್ಲಿನ ಮೂಲಭೂತವಾದಿಗಳ ಸಂಘಟನೆಗಳು ಕರೆ ನೀಡ್ತಾ ಇರೋದು ಬಿಕ್ಕಟ್ಟನ್ನ ಮತ್ತಷ್ಟು ಹೆಚ್ಚಿಸಿದೆ. ಈ ಕಿಚ್ಚಿನ ನಡುವೆಯೇ ದೆಹಲಿಯಲ್ಲಿದ್ದಂತಹ ಬಾಂಗ್ಲಾ ಹೈಕಮಿಷನರ್ ಅವರಿಗೆ ಢಾಕಾದಿಂದ ತುರ್ತು ಬುಲಾವ್ ಬಂದಿದೆ. ರಾಜತಾಂತ್ರಿಕ ಶಿಷ್ಟಾಚಾರವನ್ನ ಮೀರಿ ಇಷ್ಟು ವೇಗವಾಗಿ ರಾಯಭಾರಿಯನ್ನ ಕರೆಸಿಕೊಂಡಿರೋದು ಉಭಯ ದೇಶಗಳ ನಡುವಿನ ಸಂಬಂಧ ಹಳಸಿದೆ ಅನ್ನೋದಕ್ಕೆ ಸಾಕ್ಷಿಯಾಗಿದೆ. ಕೇವಲ ರಾಜಕೀಯ ಮಾತ್ರ ಅಲ್ಲ, ಬಾಂಗ್ಲಾದಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ನಡೀತಾ ಇರುವಂತಹ ಹಲ್ಲೆಗಳು ಭಾರತದ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ವಿಚಾರವಾಗಿ ಭಾರತ ಕೇಳಿದಂತಹ ಪ್ರಶ್ನೆಗಳಿಗೆ ಬಾಂಗ್ಲಾದ ಮಧ್ಯಂತರ ಸರ್ಕಾರ ಉಡಾಫೆಯ ಉತ್ತರವನ್ನ ನೀಡ್ತಾ ಇರೋದು ಬೆಂಕಿಗೆ ತುಪ್ಪ ಸುರಿದಂತಾಗಿದೆ. ಇನ್ನು ಈ ಬಿಕ್ಕಟ್ಟಿನ ಹಿಂದೆ ಇರುವಂತಹ ಅಸಲಿ ವಿಲನ್ ಚೀನಾ. ಭಾರತ ಮತ್ತು ಬಾಂಗ್ಲಾ ನಡುವೆ ಹುಳಿ ಹಿಂಡೋಕೆ ಡ್ರ್ಯಾಗನ್ ರಾಷ್ಟ್ರ ಕೋಟಿ ಕೋಟಿ ಹಣ ಸುರಿತಾ ಇದೆ. ಬಾಂಗ್ಲಾದ ಬಂದರು ಮತ್ತು ಮೂಲ ಸೌಕರ್ಯಗಳಲ್ಲಿ ಚೀನಾದ ಹಸ್ತಕ್ಷೇಪ ಹೆಚ್ಚಾಗ್ತಾ ಇರೋದು ಭಾರತದ ಭದ್ರತೆಗೆ ನೇರ ಸವಾಲಾಗಿದೆ. ಒಂದು ವೇಳೆ ಬಾಂಗ್ಲಾ ಪೂರ್ಣ ಪ್ರಮಾಣದಲ್ಲಿ ಭಾರತ ವಿರೋಧಿ ರಾಷ್ಟ್ರ ಆದ್ರೆ ನಮ್ಮ ಈಶಾನ್ಯ ರಾಜ್ಯಗಳಿಗೆ ಸಂಪರ್ಕವನ್ನ ಕಲ್ಪಿಸುವಂತಹ ಚಿಕನ್ ನೆಕ್ ಕಾರಿಡಾರ್ಗೆ ಅಪಾಯ ತಪ್ಪಿದ್ದಲ್ಲ. ಉಗ್ರಗಾಮಿ ಸಂಘಟನೆಗಳಿಗೆ ಬಾಂಗ್ಲಾ ಮತ್ತೆ ನೆಲೆಯಾಗುವಂತಹ ಭೀತಿ ಕೂಡ ಎದುರಾಗಿದೆ. ಆರ್ಥಿಕವಾಗಿಯೂ ಕೂಡ ಇದು ದೊಡ್ಡ ಹೊಡೆತ. ಬಾಂಗ್ಲಾದಿಂದ ಭಾರತಕ್ಕೆ ಬರುವಂತಹ ಉಡುಪುಗಳು ಮತ್ತು ಭಾರತದಿಂದ ಅಲ್ಲಿಗೆ ಹೋಗುವಂತಹ ಈರುಳ್ಳಿ, ಕಲ್ಲಿದ್ದಲು ವ್ಯಾಪಾರ ಈಗ ಸ್ಥಗಿತಗೊಳ್ಳುವಂತಹ ಹಂತಕ್ಕೆ ತಲುಪಿದೆ. ಇದು ಎರಡೂ ದೇಶಗಳ ಸಾಮಾನ್ಯ ಜನರ ಜೀವನದ ಮೇಲೆ ಪರಿಣಾಮವನ್ನ ಬೀರಲಿದೆ. ಪ್ರಧಾನಿ ಮೋದಿ ಮತ್ತು ವಿದೇಶಾಂಗ ಸಚಿವ ಜೈಶಂಕರ್ ಈ ಬೆಳವಣಿಗೆಗಳನ್ನ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾರೆ. ನೆರೆಹೊರೆಯವರ ಜೊತೆ ಸ್ನೇಹ ಇರಬೇಕು ನಿಜ, ಆದ್ರೆ ಅದು ದೇಶದ ಭದ್ರತೆಯನ್ನ ಒತ್ತೆ ಇಟ್ಟು ಅಲ್ಲ ಅನ್ನೋದು ಭಾರತದ ಖಡಕ್ ನಿಲುವು. ಒಟ್ನಲ್ಲಿ 1971ರಲ್ಲಿ ಯಾವ ಬಾಂಗ್ಲಾದೇಶದ ಉದಯಕ್ಕೆ ಭಾರತ ಕಾರಣ ಆಯಿತೋ ಅದೇ ದೇಶ ಇಂದು ಭಾರತದ ವಿರುದ್ಧ ತಿರುಗಿಬಿದ್ದಿರೋದು ವಿಪರ್ಯಾಸ. ಈ ರಾಜತಾಂತ್ರಿಕ ಜಿದ್ದಾಜಿದ್ದಿ ಎಲ್ಲಿಗೆ ಹೋಗಿ ಮುಟ್ಟುತ್ತೆ? ದೋಸ್ತಿ ಮತ್ತೆ ಚಿಗುರುತ್ತಾ ಅಥವಾ ಶಾಶ್ವತವಾಗಿ ಕಳಚುತ್ತಾ ಅನ್ನೋದನ್ನ ಕಾದು ನೋಡ್ಬೇಕಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.